ಪವಿತ್ರ ಗೌಡ ಬಂಧಿಸಿ ಕರೆದೊಯ್ದ ಪೊಲೀಸರು. ಆರ್ಆರ್ ನಗರ ನಿವಾಸದಲ್ಲೇ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪವಿತ್ರರನ್ನ ಅರೆಸ್ಟ್ ಮಾಡಲಾಗಿದೆ. ಅನ್ನಪೂರ್ಣೇಶ್ವರಿ ಠಾಣೆಗೆ ಕರೆದೊಯ್ತಾ ಇರುವಂತಹ ಪೊಲೀಸರು ತಾಯಿ ಮಗಳ ಬಳಿ ಪವಿತ್ರ ಗೌಡ ಕಣ್ಣೀರನ್ನ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ತಾಯಿ ಸಮಾಧಾನ ಪಡಿಸಿದ್ದಾರೆ. ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಕೂಡ ಹೇಳಿ ಪವಿತ್ರ ಗೌಡ ಅಲ್ಲಿಂದ ಹೊರಟಿದ್ದಾರೆ. ಅಂದರೆ ಅವರ ಆರ್ಆರ್ ನಗರ ನಿವಾಸದಲ್ಲಿ ಇದ್ರೂ ಇಲ್ಲಿಯವರೆಗೂ ಕೂಡ ಬೆಳಗ್ಗೆಯಿಂದಲೂ ಕೂಡ ದೇವರ ದರ್ಶನ ಮಾಡಿದ್ರು. ಈ ತೀರ್ಪು ಬರೋದಕ್ಕೂ ಮುನ್ನವೇ ರಾಜರಾಜೇಶ್ವರಿ ತಾಯಿಯ ದರ್ಶನವನ್ನು ಪಡೆದುಕೊಂಡ್ರು. ಅದಾದ ನಂತರ ಅವರ ತಾಯಿ ಮನೆಗೆ ಬಂದರು. ತಾಯಿ ಮನೆಗೆ ಬಂದ ನಂತರ ಒಂದಷ್ಟು ಮಾತುಕತೆಯನ್ನು ಕೂಡ ಆಡಿದ್ರು. ಈಗ ಸದ್ಯಕ್ಕೆ ಪವಿತ್ರ ಗೌಡ ಅವರ ಬಂಧನ ಆಗ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಮನೆಯ ಮುಂಭಾಗ ಪೊಲೀಸ್ನವರು ಕೂಡ ಇದ್ದಾರೆ. ಪ್ರತಿಯೊಂದನ್ನು ಕೂಡ ವಿಡಿಯೋ ಮಾಡುವುದರ ಮೂಲಕ ಎಲ್ಲವನ್ನು ಕೂಡ ರೆಕಾರ್ಡ್ ಮಾಡ್ಕೊಳ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಪೊಲೀಸ್ ಅಧಿಕಾರಿಗಳು ಕೂಡ ಇದ್ದಾರೆ, ಮತ್ತೆ ಲೇಡಿ ಪೊಲೀಸ್ ಅವರು ಕೂಡ ಇದ್ದಾರೆ. ಯಾರನ್ನೇ ಕೂಡ ಮಹಿಳೆಯರನ್ನ ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಲೇಡಿ ಕಾನ್ಸ್ಟೇಬಲ್ ಯಾರಾದರೂ ಒಬ್ರು ಇರಬೇಕು, ಅಲ್ಲೂ ಕೂಡ ಇದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಈಗ ಬೆಳಗ್ಗೆಯಿಂದಲೂ ಕೂಡ ಸ್ಯಾರಿಯಲ್ಲಿ ಇದ್ದಂತಹ ಪವಿತ್ರ ಗೌಡ ಈಗ ಚೂಡಿದಾರ ಹಾಕೊಂಡು ಹೊರಗಡೆ ಬರ್ತಾ ಇದ್ದಾರೆ. ಲಿಫ್ಟಿಕ್ ರಾಣಿ ಈ ಹಿಂದೆ ತನಿಖೆಯನ್ನು ನಡೆಸುವಂತಹ ಸಂದರ್ಭದಲ್ಲಿ ಅವರ ಮನೆಯನ್ನು ಸ್ಥಳ ಮಹಜರು ಮಾಡುವಂತಹ ಸಂದರ್ಭದಲ್ಲಿ ಮನೆಯೊಳಗೆ ಹೋದಂತಹ ಸಂದರ್ಭದಲ್ಲಿ ಲಿಫ್ಟಿಕ್ ಹಾಕೊಂಡು ಹೊರಗಡೆ ಬಂದಿದ್ರು. ಅದು ಕೂಡ ಸಾಕಷ್ಟು ಸುದ್ದಿಯಾಗಿತ್ತು. ಜೈಲಿನಲ್ಲಿದ್ದರೂ ಕೂಡ ಲಿಫ್ಟಿಕ್ಕನ್ನು ಬಿಡಲಿಲ್ವಲ್ಲ ಅಂತ ಹೇಳಿ ಈಗ ಡ್ರೆಸ್ ಹಾಕೊಂಡು ಹೊರಗಡೆ ಬರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಸದ್ಯಕ್ಕೆ ಈಗ ಅವರನ್ನು ಠಾಣೆಗೆ ಕರೆದೊಯ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ. ಇನ್ನು ಇದಾದ ನಂತರ ಕೋರ್ಟಿಗೆ ಹಾಜರುಪಡಿಸಬೇಕಾಗತ್ತೆ, ಮೆಡಿಕಲ್ ಟೆಸ್ಟ್ಗಳನ್ನು ಕೂಡ ಮಾಡಬೇಕಾಗತ್ತೆ. ಇದೆಲ್ಲವನ್ನು ಕೂಡ ಮಾಡಿ ಆದ ನಂತರ ಪರಪ್ಪನ ಅಗ್ರಹಾರ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಈ ಹಿಂದೆ ಇದ್ದಂತಹ ಸೆಲ್ನಲ್ಲೇ ಪವಿತ್ರ ಗೌಡರನ್ನು ಇರಿಸೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ದಯಾನಂದ್ ಅವರು. ಅದರಂತೆಯೇ ಎಲ್ಲ ರೀತಿಯಾದಂತಹ ತಯಾರಿಗಳು ಕೂಡ ಆಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಅವರ ತಾಯಿ ಪವಿತ್ರ ಗೌಡ ಅವರ ತಾಯಿ ಬರ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಗಳನ್ನು ಭೇಟಿಯಾಗಿ ಸಾಂತ್ವನವನ್ನು ಕೂಡ ಹೇಳಿದ್ದಾರೆ. ಆಯಿತು, ನಾನು ನೋಡ್ಕೊಳ್ತೀನಿ ಮಗಳನ್ನು, ಏನೋ ಆಗಿದ್ದಾಯಿತು ಹೋಗಿದ್ದೋಯ್ತು, ಎಲ್ಲವೂ ಕೂಡ ಸರಿ ಹೋಗುತ್ತೆ, ದೇವರ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ಈ ರೀತಿಯಾಗಿ ಸಮಾಧಾನವನ್ನು ಮಾಡಿದ್ದಾರೆ ಪವಿತ್ರ ಗೌಡ ಅವರ ತಾಯಿ. ಬೆಳಗ್ಗೆಯಿಂದಲೂ ಕೂಡ ಯಾವಾಗ ತೀರ್ಪು ಪ್ರಕಟ ಆಯಿತು ಆವಾಗಲಿಂದಲೂ ಕೂಡ ಇಬ್ಬರು ಠಾಣಾಧಿಕಾರಿಗಳು ಅವರ ಮನೆಯ ಮುಂದೆಯೇ ಬೀಟ್ ಹಾಕುವಂತಹ ಕೆಲಸವನ್ನು ಕೂಡ ಮಾಡಿದರು. ಮತ್ತು ಇವರಿಗೆ ಆಪ್ಷನ್ಸ್ ಇಲ್ಲ, ಶರಣಾಗಲೇಬೇಕು. ಬೇರೆ ರೀತಿಯಾಗಿ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಇಂದ ಬಿಹೇವ್ ಮಾಡೋದಕ್ಕೆ ಯಾವುದೂ ಆಪ್ಷನ್ಸ್ ಇಲ್ಲ, ಶರಣಾಗಬೇಕು. ಈಗ ಶರಣಾಗಲಿಲ್ಲ ಅಂತಂದರೆ ಮತ್ತೆ 6 ತಿಂಗಳಾದ ನಂತರ ಬೇಲ್ ಸಿಗೋದು ಕೂಡ ಕಷ್ಟ ಆಗೋಗ್ಬಿಡುತ್ತೆ ಇವರಿಗೆ. ಸೊ ಹಾಗಾಗಿ ಏನು ಸುಪ್ರೀಂ ಕೋರ್ಟ್ ಹೇಳಿದ್ಯೋ ಆ ಒಂದು ಆದೇಶವನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಬೇಕು. ಈ ಸುಪ್ರೀಂ ಕೋರ್ಟ್ ಆದೇಶದ ಬೆನ್ನಲ್ಲೇ ಪ್ರತಿಯನ್ನು ಕೂಡ ಈ ಪವಿತ್ರ ಗೌಡ ಅವರಿಗೆ ಕೂಡ ಸಲ್ಲಿಕೆ ನೀಡಲಾಗಿತ್ತು. ಆ ಒಂದು ಪ್ರಕ್ರಿಯೆ ಆದ ನಂತರ ಇದೀಗ ಅವರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಪವಿತ್ರ ಗೌಡ ಅವರನ್ನು ಅರೆಸ್ಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಈ ಸಂದರ್ಭದಲ್ಲಿ ಅವರ ತಾಯಿ ಕೂಡ ಇದ್ದಾರೆ, ಅವರ ತಮ್ಮ ಕೂಡ ಇದ್ದಾರೆ. ಇನ್ನು ಮಗಳನ್ನು ಬಿಟ್ಟು ಬರೋದು ಕೂಡ ಸಹಜವಾಗಿಯೇ ಯಾವುದೇ ತಾಯಿಯಂದಿರಿಗಾದರೂ ಕೂಡ ಕಷ್ಟವಾಗುತ್ತೆ. ಇನ್ನೂ ಕೂಡ ಮೈನರ್, ಸಹಜವಾಗಿಯೇ ಏನೋ 1 ದಿನ 2 ದಿನ ಹೋಗಿ ಬರೋದಕ್ಕೆ ಇದೇನು ಜಾಲಿ ಟ್ರಿಪ್ ಅಲ್ಲ. ಸೊ 6 ತಿಂಗಳ ಕಾಲ ಅವರು ಜೈಲಿನಲ್ಲೇ ಕಾಲವನ್ನು ಕಳಿಬೇಕಾಗುತ್ತೆ. ಮೊಬೈಲ್ ಇರೋದಿಲ್ಲ, ಏನೂ ಇರೋದಿಲ್ಲ, ಅಲ್ಲಿ ಒಂದು TV ಇರೋದಿಲ್ಲ, ಏನಿಲ್ಲ. ಜೈಲಿನಲ್ಲಿ ಕಾಲ ಕಳಿಬೇಕಾಗತ್ತೆ, ಜೈಲಿನ ಊಟವನ್ನು ಸವಿಬೇಕಾಗತ್ತೆ. ಸೊ ಹಾಗಾಗಿ ಈಗ ಆ ಒಂದು ಐಷಾರಾಮಿ ಜೀವನವನ್ನು ಬಿಟ್ಟು ಹೋಗೋದು, ಮತ್ತು ಅವರ ರೆಡ್ ಕಾರ್ಪೆಟ್ ಕಂಪನಿ ಏನಿದೆ ಅದು ಒಂದಷ್ಟು ಡೆವಲಪ್ಮೆಂಟ್ಸನ್ನು ಕೂಡ ಮಾಡಿದರು. ರೆಡ್ ಕಾರ್ಪೆಟ್ನ ಆನ್ಲೈನಲ್ಲೂ ಕೂಡ ನಿಮಗೆ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತೀವಿ ಅಂತ ಕೂಡ ಹೇಳಿದರು. ಸೊ ಈಗ ಎಲ್ಲವನ್ನೂ ಕೂಡ ತ್ಯಜಿಸಿ
ಕಂಬಿ ಹಿಂದೆ ಹೋಗಬೇಕಾಗಿದೆ. ಅನಿವಾರ್ಯತೆ ಅವರೇ ಸೃಷ್ಟಿ ಮಾಡಿಕೊಂಡಿದ್ದು. ಎಲ್ಲವೂ ಆಗಿದ್ದು A1 ಆರೋಪಿ ಪವಿತ್ರ ಗೌಡರಿಂದ. ಅವರು ಸ್ವಲ್ಪ ತಮ್ಮ ವಿವೇಚನೆಯನ್ನ ಬಳಸಿ ದುಡುಕಿನ ನಿರ್ಧಾರವನ್ನ ತೆಗೆದುಕೊಳ್ಳದೆ ಇದ್ದಿದ್ರೆ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ಬಂದೊದಗ್ತಾ ಇರಲಿಲ್ಲ. 6-7 ತಿಂಗಳುಗಳ ಕಾಲ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಮತ್ತೆ ರಿಲೀಸ್ ಆಗಿ 5 ತಿಂಗಳುಗಳ ಕಾಲ ಆರಾಮಾಗಿ ಹೊರಗಡೆ ಓಡಾಡಿಕೊಂಡು ಇದ್ದಂತಹ ಪವಿತ್ರ ಗೌಡ ಅವರಿಗೆ ಇದೀಗ ಮತ್ತೆ ಜೈಲು ವಾಸ. ಇನ್ನು 6 ತಿಂಗಳುಗಳ ಕಾಲ ಆಪ್ಷನ್ ಇದೆಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ. ಯಾಕೆಂದರೆ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ವಿಚಾರವನ್ನು ಕೂಡ ಉಲ್ಲೇಖ ಮಾಡಿದ್ರು. ನಾನು ಸಿಂಗಲ್ ಪೇರೆಂಟ್, ನನ್ನ ಮಗಳನ್ನು ನಾನು ನೋಡ್ಕೊಳ್ಬೇಕು, ವಯಸ್ಸಾದ ತಾಯಿ ಇದ್ದಾರೆ ಅಂತ ಕೂಡ ಹೇಳಿದರು. ಆದರೆ ಸುಪ್ರೀಂ ಕೋರ್ಟ್ ಇದ್ಯಾವುದನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಇಲ್ಲಿ ಹೈಕೋರ್ಟ್ ಕೊಟ್ಟಂತಹ ತೀರ್ಪಿನ ಆಧಾರದ ಮೇಲೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗೂ ಕೂಡ ಚಾಟಿ ಬೀಸಿದೆ, ಮತ್ತು ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಚಾಟಿ ಬೀಸಿದೆ. ಯಾವ ರೀತಿಯಾಗಿ ಈ ಐಷಾರಾಮಿ ಜೀವನವನ್ನು ನಡೆಸೋದಕ್ಕೆ ಒಳಗಡೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ರು, ಅದೆಲ್ಲದಕ್ಕೂ ಇದೀಗ ಬ್ರೇಕ್ ಹಾಕುವಂತಹ ಕೆಲಸಗಳಾಗ್ತಾ ಇದೆ. ಈಗ ಸುಬ್ಬಾಸುಬ್ಬಿ ಒಂದೇ ಕಡೆ ಸೇರುವಂತಹ ಸಾಧ್ಯತೆಗಳು ಕೂಡ ಇದೆ. ಬಹಳ ತಿಂಗಳುಗಳಿಂದಲೂ ಕೂಡ ಪವಿತ್ರ ಗೌಡ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಸಾಧ್ಯವಾಗಿರಲಿಲ್ಲ, ಮಾತುಕತೆಗಳು ಇರಲಿಲ್ಲ. ಈ ವಿಚಾರಣೆಗೆ ಹಾಜರಾಗುವಂತಹ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ದರ್ಶನ್ ಅವರನ್ನು ಮಾತಾಡಿಸ್ಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡಿದರು. ಕೋರ್ಟ್ನ ಒಳಗಡೆ ದರ್ಶನ್ ಅವರು ಒಮ್ಮೆ ಅವರಿಗೆ ಸಮಾಧಾನ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದರು. ಮತ್ತು ದರ್ಶನ್ ಅವರ ಮೊಬೈಲ್ ನಂಬರ್ ಚೇಂಜ್ ಆದ ಬಳಿಕ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಂಡಿದ್ದೀರಿ, ನಮಗೆ ಕೊಡೋದಿಲ್ವಾ ಅಂತ ಕೂಡ ಕೇಳ್ಕೊಂಡಿದ್ರು ಅನ್ನುವಂತಹ ವಿಚಾರಗಳು ಕೂಡ ಉಲ್ಲೇಖವನ್ನು ಕೂಡ ಮಾಡಲಾಗಿತ್ತು. ಇದೆಲ್ಲವೂ ಆದ ನಂತರ ಬೇಲ್ ಸಿಕ್ಕಿತ್ತು. ಬೇಲ್ ಸಿಕ್ಕಾದ ನಂತರ ಯಾರ ಜೊತೆಯೂ ಕೂಡ ಅವರು ಕಾಣಿಸ್ಕೊಂಡಿರಲಿಲ್ಲ, ಬೇರೆ ಆರೋಪಿಗಳ ಜೊತೆಯೂ ಕೂಡ ಅವರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ತಾವಾಯ್ತು ತಮ್ಮ ಕೆಲಸ ಆಯ್ತಾ ಅಂತ ಕೂಡ ಅವ್ರು ಇದ್ರು. ಈ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೀಗ ಪವಿತ್ರ ಗೌಡರನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಈ ಸಂದರ್ಭದಲ್ಲೂ ಕೂಡ ಏನೋ ಅವರು ಕೈ ಮಾಡ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಅಲ್ಲಿ ವಿಡಿಯೋ ಪ್ರಕ್ರಿಯೆ ಆಗುವಂತಹ ಸಂದರ್ಭದಲ್ಲಿ ಈಗಲೂ ವಿಡಿಯೋ ಮಾಡಬೇಕಾ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಸಹಜವಾಗಿ ಸಿಟ್ಟು ಬರುತ್ತೆ. ಆರಾಮಾಗಿದ್ನಲ್ಲ, ಮತ್ತೆ ತಿರ್ಗಾ ಒಳಗೆ ಹೋಗ್ಬೇಕಲ್ಲಪ್ಪ ದೇವ್ರೆ ಅಂತ ಹೇಳಿ ಸಹಜವಾಗಿ ಸಿಟ್ಟು ಬಂದೇ ಬರುತ್ತೆ. ಆ ಬೇಸರ, ಆ ನೋವು ಇದ್ದೇ ಇರುತ್ತೆ. ಮಗಳನ್ನ ಬಿಟ್ಟು ಹೋಗ್ಬೇಕು. ನೋಡಿ, ಕೈ ಮಾಡ್ತಾ ಇದ್ದಾರೆ. ಅವರು ಯಾವ ರೀತಿಯಾಗಿ ವರ್ತಿಸ್ತಾ ಇದ್ರು ಈ ಹಿಂದೆ, ಆ ಒಂದು ನಡವಳಿಕೆಗಳನ್ನು ಬಿಟ್ಟಂತೆ ಕಾಣಿಸ್ತಾ ಇಲ್ಲ. ಈಗಲೂ ಕೂಡ ಅದನ್ನೇ ಮುಂದುವರಿಸ್ತಾ ಇದ್ದಾರೆ.